ಗಾಂಧಿ ಪ್ರತಿಮೆಯ ಎದುರು ಕುಳಿತು ಪ್ರತಿಭಟಿಸುವ ನೈತಿಕ ಹಕ್ಕಿಲ್ಲ ಅಂದ್ರು ಉಪಮುಖ್ಯಮಂತ್ರಿಗಳು. ಅವರು ಹೇಳಿದ್ದು ಬಿಜೆಪಿ ನಾಯಕರುಗಳಿಗೆ, ಎನ್ಡಿಎ ನಾಯಕರುಗಳಿಗೆ. ಬಿಜೆಪಿ ಜೆಡಿಎಸ್ ಇವತ್ತು ಗಾಂಧಿ ಪ್ರತಿಮೆಯ ಎದುರು ಹೋರಾಟ ನಡೆಸಿದ್ವು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಮೈತ್ರಿ ಪಕ್ಷಗಳ ಪ್ರತಿಭಟನೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡೂವರೆ ಕೋಟಿ ಒಂದೊಂದು ಲೈಸೆನ್ಸ್ಗೆ 2.5 ಕೋಟಿ ಹಣವನ್ನು ಕೊಡೋ ಮುಖಾಂತರ ಲಂಚ ತಗೊಂಡು ಈಗ ಲಿಕ್ಕರ್ ಅಸೋಸಿಯೇಷನ್ ಏನಿದೆ ಅವರೇ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ 6,000 ಅದರ ಅಧ್ಯಕ್ಷರು 6,000 ಕೋಟಿ ಇದುವರೆಗೂ ತಿಮ್ಮಾಪುರ ಅವರು ಕಲೆಕ್ಟ್ ಮಾಡಿದ್ದಾರೆ. ಈ ಹಣ ಯಾರಿಗೋಗಿದೆ? ತಿಮ್ಮಾಪುರ ಅವ್ರಿಗೆ ಎಷ್ಟು ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಹೋಗಿದೆ? ಕರ್ನಾಟಕದ ಮಾನ ಮರ್ಯಾದೆಯನ್ನು ತಿಮ್ಮಾಪುರ ಅವರು ಮತ್ತು ಮುಖ್ಯಮಂತ್ರಿಗಳು ಹರಾಜು ಹಾಕ್ಬಿಟ್ಟಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ತೊಲಗೋಬೇಕು, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿನೇ ಇದರಲ್ಲಿ ಭಾಗಿದಾರರು ಅಂತೇಳಿ ಜನ ಮಾತಾಡಕ್ಕೆ ಶುರುವಾಗಿದ್ದಾರೆ. ಅದಕ್ಕೆ ಮುಂಚೆ ನೀವು ರಾಜೀನಾಮೆ ತೆಗೆದುಕೊಂಡ್ರೆ ನೀವು ಬಚಾವಾಗ್ತೀರಾ. ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಯಾವ ಶಾಸಕರು, ನಿಮ್ಮ ಗುಂಡಾಗಳು ಶಾಸಕರು ಆ ರೀತಿ ವರ್ತನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವತ್ತು ನಾವು ಎರಡೂ ಪಕ್ಷಗಳು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ, ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ದಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ದಿಗೆ ಇಳಿದಿರುವಂತದ್ದು. ಮತ್ತೊಂದು ಕಡೆ ಭ್ರಷ್ಟಾಚಾರ, 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹಿರ ಆಗಿದೆ. ಇವತ್ತು ಅಬಕಾರಿ ಸಚಿವರನ್ನ ವಜಾಗೊಳಿಸಬೇಕು, ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥ ಭರತ್ ರೆಡ್ಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು. ನಮಗೆ ಕೆಲವರು ಬಹಳ ಸ್ನೇಹಿತರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಪಾಪ ಬಹಳ ಸಂತೋಷ ವ್ಯಕ್ತಪಡಿಸ್ತಾರೆ. ನಾವು ಮಾತಾಡಿದ್ರೆ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ಬಿಡಿಬೇಡ್ರಿ ನನ್ನ ಮಕ್ಕಳನ್ನ ಅಂತಾರೆ. ಅವ್ರಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ ಇವರ ಆಟ ಪಾಠಗಳನ್ನ ನೋಡಿ. ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರನ್ನ ಅವರು ರಾಜೀನಾಮೆ ಕೊಡದೆ ನಾವ್ಯಾರೂ ಕೂಡ ಈ ಸದನ ಬಿಟ್ಟು ಇವತ್ತು ಹೊರಗಡೆ ಹೋಗೋದೇ ಇಲ್ಲ. ತಲೆದಂಡ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ನಿರ್ಧಾರ ಆಗಿದೆ. ಮಾನ್ಯ ಗವರ್ನರ್ ಅವರನ್ನ ನೀವು ಕರೆಸಿದ್ರಿ, ಭಾಷಣ ಮಾಡಿಸಿದ್ರಿ, ಆದ್ರೆ ಭಾಷಣ ಮಾಡ್ಲೇ ಇಲ್ಲ ಅಂತ ಹೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ? ಬಿಜೆಪಿ ಅವರ ಹೋರಾಟಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ. ನಾನು ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡಲ್ಲ. ಭ್ರಷ್ಟಾಚಾರ ನಡೆದಿದ್ರೆ ದಾಖಲೆ ಕೊಡಿ ಅಂದ್ರು ಆರ್.ಬಿ. ತಿಮ್ಮಾಪುರ್. ಅಬಕಾರಿ ಸಚಿವರು ತಮ್ಮ ವಿರುದ್ಧದ ಷಡ್ಯಂತ್ರ ಅಂತ ಇದ್ದಾರೆ ಅವರು. ಬಿಜೆಪಿ ನಾಯಕರುಗಳ ಮೇಲೂ ಆರೋಪಗಳಿದ್ವು. ಅವರು ರಾಜೀನಾಮೆ ಕೊಟ್ರ? ರಾಜೀನಾಮೆ ಕೊಡುವ ಪ್ರಶ್ನೆನೇ ಇಲ್ಲ. ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ. ಅಯ್ಯೋ, ಎದಕ್ಕೆ ರಾಜೀನಾಮೆ, ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದನ್ನು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ.
ಅಯ್ಯೋ ಎದಕ್ಕೆ ರಾಜೀನಾಮೆ ಅವ್ರು ಯಾರ್ಯಾದಕ್ಕೆ ರಾಜೀನಾಮೆ ಕೇಳಿದಾರೆ ನನಗೆಲ್ಲ ಗೊತ್ತಿಲ್ಲ, ಅದನ್ನೆಲ್ಲ ಡಿಟೇಲ್ ಹೇಳ್ಬೇಕಂತ ಬಿಟ್ಟಿದ್ದೀನಿ. ಏನು ಸಾಕ್ಷಿ ಆಧಾರಗಳಿದ್ರೆ ಕೊಡಲಿ, ವಿದೌಟ್ ಸಾಕ್ಷಿ ಹೇಳಿದ್ರೆ ಏನಾಗುತ್ತೆ? ಷಡ್ಯಂತ್ರಗಳೇ ನಡೀತಾ ಇದ್ದಾವೆ, ಅದಕ್ಕೆಲ್ಲ ಉತ್ತರ ಕೊಡೋ ಶಕ್ತಿನೂ ಇದೆ, ಅದನ್ನು ನಾವು ಎದುರಿಸೋ ಶಕ್ತಿ ಇದೆ. ಸುಳ್ಳುಗಳನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಾಕ್ಷಿ ಪುರಾವೆ ಇದ್ದರೆ ಹೇಳಿ, ನಾನು ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.